ಡಿಯರ್ಸ್, ವೆಲ್ಕಮ್ ಟು ಕೀರ್ತಿ ವ್ಲಾಗರ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವಾಗ ಅವರೆಕಾಯಿ ಸೀಸನ್ ಅಲ್ವಾ, ಅದಕ್ಕೋಸ್ಕರ ನಾನು ಇದ್ಕಿದ ಬೇಳೆ ಹಾಕಿ ಪಾಯಸ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ. ಮೊದಲಿಗೆ ನಾನು ಗ್ಯಾಸ್ ಸ್ಟವ್ ಹಚ್ಚಿಬಿಟ್ಟು ಬಾಣಲಿ ಇಡ್ತಾ ಇದ್ದೀನಿ. ಬಾಣಲಿ ಬಿಸಿ ಆದಮೇಲೆ ತುಪ್ಪನ ಆ್ಯಡ್ ಮಾಡಬೇಕು. ತುಪ್ಪ 1 ಚಮಚ ಇಲ್ಲ 2 ಚಮಚದಷ್ಟು ಆ್ಯಡ್ ಮಾಡ್ಕೋಬೇಕು. ತುಪ್ಪ ಬಿಸಿ ಆದಮೇಲೆ ಇಲ್ಲಿ ನಾನು ದ್ರಾಕ್ಷಿ ಗೋಡಂಬಿ ತಗೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಏನು ಬೇಕಾದ್ರೂ ಸೇರಿಸ್ಕೋಬೋದು. ದ್ರಾಕ್ಷಿ, ಗೋಡಂಬಿ, ಪಿಸ್ತಾ, ಬಾದಾಮಿ ಎಲ್ಲನೂ. ಇವಾಗ ದ್ರಾಕ್ಷಿ ಗೋಡಂಬಿನ ಸೇರಿಸಾದ್ಮೇಲೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಇದ್ಕಿದ ಬೇಳೆ ಹಾಕಿ ನಾನು ಫಸ್ಟ್ ಟೈಮ್ ಮಾಡಿದ್ದು, ತುಂಬ ಚೆನ್ನಾಗಿತ್ತು. ನ್ಯೂ ಇಯರ್ ಪ್ರಯುಕ್ತ ಹೊಸದಾಗಿ ಡಿಫ್ರೆಂಟಾಗಿರಲಿ ಅಂತ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಗಿತ್ತು. ನೀವು ಈ ರೀತಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ನೀವಿಲ್ಲಿ ನೋಡ್ತಾ ಇರ್ಬೋದು ದ್ರಾಕ್ಷಿ ಗೋಡಂಬಿ ಫ್ರೈ ಆಗಿದೆ. ಇವಾಗ ಇದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಾದ್ಮೇಲೆ ನಾನು ಒಂದು ಬೌಲಷ್ಟು ಇದ್ಕಿದ ಬೇಳೆಕಾಳು ತಗೊಂಡಿದ್ದೀನಿ. ಈ ಇದ್ಕಿದ ಬೇಳೆಕಾಳನ್ನ ಇವಾಗ ತುಪ್ಪದ ಜೊತೆ ಸೇರಿಸ್ಕೊತಾ ಇದ್ದೀನಿ. ಇದು ಅಷ್ಟೇ ಕಲರ್ ಚೇಂಜ್ ಆಗೋವರೆಗೂ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವಿಲ್ಲಿ ನೋಡ್ತಾ ಇರ್ಬೋದು ಕಲರ್ ಚೇಂಜ್ ಆಗಿದೆ ಇದ್ಕಿದ್ದು ಬೇಳೆಕಾಳು. ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ತುಪ್ಪದಲ್ಲೇ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದು ಬೇಯಬೇಕಲ್ವ, ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ಸೇರಿಸಿ ಇವಾಗ ಇದನ್ನು ಬೇಯಕ್ಕೆ ಬಿಡಬೇಕು. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಬೆಂದೋಗುತ್ತೆ. ಇದು ಬೇಯೋ ಅಷ್ಟೊತ್ತಿಗೆ ನಾನಿಲ್ಲಿ ಸ್ವೀಟ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಬೆಲ್ಲ ತಗೊಂಡಿದ್ದೀನಿ. ಬೆಲ್ಲನ ಇನ್ನೊಂದು ಸೈಡು ಪುಡಿ ಮಾಡಿಬಿಟ್ಟು ಕರಗಿಸ್ಕೋಬೇಕು. ಬನ್ನಿ ಇವಾಗ ಬೆಲ್ಲನ ಕರಗಿಸ್ಕೊಳ್ಳೋಣ. ಸ್ವಲ್ಪ ನೀರು ಸೇರಿಸಿದ್ರೆ ಸಾಕು, ಬೆಲ್ಲ ಕರಗುತ್ತೆ. ನೀವಿವಾಗ ಇಲ್ಲಿ ನೋಡ್ತಾ ಇರ್ಬೋದು ಬೆಲ್ಲ ಕರಗ್ತಿದೆ. ಬೆಲ್ಲನ ಸ್ವಲ್ಪ ಹೊತ್ತು ಹಿಂಗೆ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ. ಇದು ಬೆಲ್ಲ ಸ್ವಲ್ಪ ಕೈ ಆಡಿಸ್ಬಿಟ್ಟು ಕಡಿಮೆ ಉರಿಯಲ್ಲೇ ಕರಗಕ್ಕೆ ಬಿಡಬೇಕು. ನಂತರ ಒಂದು ಮಿಕ್ಸಿ ಜಾರ್ ತಗೊಂಡು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಕಾಯಿ ಮತ್ತು ಏಲಕ್ಕಿ ಇಷ್ಟನ್ನು ಸೇರಿಸಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಇವಾಗ ಕಾಯಿ ಹಾಲು ತಯಾರಿಸ್ಕೊಂಡ್ರೆ ಪಾಯಸಕ್ಕೆ ರೆಡಿ ಆಗುತ್ತೆ. ನಾವು ಇವಾಗ ಕಾಯಿ ಜೊತೆ ಗೋಡಂಬಿ, ಬಾದಾಮಿ ಬೇಕಾದ್ರೂ ಸೇರಿಸಿ ರುಬ್ಕೋಬೋದು. ನೀವು ಇಲ್ಲಿ ನೋಡ್ತಿರ್ಬೋದು ಕಾಯಿ ಹಾಲು ತಯಾರಾಗಿದೆ. ಇವಾಗ ಈ ಕಾಯಿ ಹಾಲನ್ನ ಇವಾಗ ಇದ್ಕಿದ ಬೇಳೆ ಬೇಯಕ್ಕಿಟ್ಟಿದ್ದು ಅಲ್ವಾ, ಅದಕ್ಕೆ ಆ್ಯಡ್ ಮಾಡೋಣ. ನೋಡ್ತಿರ್ಬೋದು ಇಲ್ಲಿ ಸುತ್ತಲೂ ತುಪ್ಪ ಬಿಟ್ಟಿದೆ. ಇದ್ಕಿದ ಬೇಳೆಕಾಳು ಬೆಂದಿದೆ. ಇದ್ಕಿದ ಬೇಳೆಕಾಳು ಬೇಯೋದಕ್ಕೇನು ಜಾಸ್ತಿ ಹೊತ್ತು ಟೈಮ್ ತಾಳಲ್ಲ, 10 ನಿಮಿಷ ಸಾಕು, ಬೆಂದೋಗುತ್ತೆ. ಇವಾಗ ಇದು ಬೆಂದಿರೋ ಅಂಥ ಇದ್ಕಿದ ಬೇಳೆಕಾಳಿಗೆ ನಾವು ರುಬ್ಬಿರೋ ಅಂಥ ಕಾಯಿ ಹಾಲನ್ನ ಸೇರಿಸ್ಕೋಬೇಕು. ಮತ್ತು ಕಾಯಿ ಹಾಲು ಸೇರಿಸ್ಬಿಟ್ಟು ನಮಗೆ ಪಾಯಸ ಯಾವುದಕ್ಕೆ ಬೇಕೋ, ಗಟ್ಟಿ ಬೇಕೋ ಇಲ್ಲ ತೆಳು ಬೇಕೋ ಅಷ್ಟನ್ನು ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಒಂದು 10 ನಿಮಿಷ, ಇಲ್ಲಾಂದರೆ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ. ಇದು ತೆಂಗಿನಕಾಯಿ ಹಾಲು ಹಾಕಿದ್ದೀವಲ್ವ, ಅದರಿಂದ ಒಂದು 10 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬಂದಮೇಲೆ ಕಡಿಮೆ ಉರಿಯಲ್ಲಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬೇಯಿಸ್ಕೋಬೇಕು. ಇದು ಇದ್ಕಿದ ಬೇಳೆಕಾಳು ಹಾಕಿ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಾಗಿತ್ತು. ಮತ್ತು ಈಸಿನೂ ಕೂಡ, ಬೇಗ ಮಾಡ್ಕೋಬೋದು. ಹೊಸ ರುಚಿ ಅಂತಲೂ ಹೇಳ್ಬೋದು. ಎಷ್ಟು ಚೆನ್ನಾಗಾಗಿತ್ತು ಅಂದರೆ ಸಖತ್ತಾಗಿತ್ತು. ಇದ್ಕಿದ ಬೇಳೆ ಅದು ಒಂಥರ ಚೆನ್ನಾಗಿ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು. ನೀವಿಲ್ಲಿ ನೋಡ್ತಿರ್ಬೋದು ಚೆನ್ನಾಗಿ ಬೆಂದಿದೆ ಇದ್ಕಿದ ಬೇಳೆ. ಇವಾಗ ಇದಕ್ಕೆ ನಾವು ಬೆಲ್ಲ ಕರಗಿರೋವಂಥ ಬೆಲ್ಲದ ಪಾಕನ ಇದಕ್ಕೆ ಆ್ಯಡ್ ಮಾಡಬೇಕು. ಟೀ ಸೋಸೋ ಜಾಲರಿಯಿಂದ ನಾನು ಇವಾಗ ಬೆಲ್ಲದ ಪಾಕನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನಾವು ಟೀ ಸೋಸೋ ಜಾಲರಿಯಿಂದ ಸೋಸ್ಕೊಂಡ್ರೆ ಕಲ್ಲು ಕಡ್ಡಿ ಇದ್ದರೆ ಫಿಲ್ಟ್ರ್ ಆಗುತ್ತೆ. ಆದ್ದರಿಂದ ನಾನು ಟೀ ಸೋಸೋ ಜಾಲರಿಯಿಂದ ಬೆಲ್ಲದ ಪಾಕನ ಕರಗಿರೋದನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸೇರಿಸಾದ್ಮೇಲೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಇಲ್ಲಿ ನೋಡ್ತಾ ಇರ್ಬೋದು ಬೆಲ್ಲದ ಪಾಕ ಸೇರಿಸಾದ್ಮೇಲೆ ಕಲರೇ ಚೇಂಜ್ ಆಗಿದೆ. ಮತ್ತು
ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದರೆ ಸಾಕು, ರುಚಿಯಾದ ಇದ್ಕಿದ ಬೇಳೆಕಾಳಿನ ಪಾಯಸ ರೆಡಿ ಆಗುತ್ತೆ. ಇದು ಡಿಫ್ರೆಂಟಾಗಿರುತ್ತೆ, ಮಕ್ಳಿಗೂ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡೋಣ. ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು, ರುಚಿಯಾದ ಪಟಾಪಟ್ ಅಂತ ಇದ್ಕಿದ ಬೇಳೆಕಾಳಿನ ಪಾಯಸ ರೆಡಿ ಆಗುತ್ತೆ. ಇದು ಕುದಿ ಬಂದಾದಮೇಲೆ ನಾನು ತುಪ್ಪದಲ್ಲಿ ಕರೆದಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ನ ಲಾಸ್ಟಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಒಂದ್ಸತಿ ಈ ರೀತಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.